ಎಲ್ಲರಿಗೂ ನಮಸ್ಕಾರ. ಗ್ರಾಮ ಆಡಳಿತ ಅಧಿಕಾರಿಗಳು ವಿದ್ಯಾರ್ಹತೆ ಬಂದುಬಿಟ್ಟು PUC ಅಥವಾ 12th ಸ್ಟ್ಯಾಂಡರ್ಡ್ ಅಂತ. ಒಟ್ಟು ಖಾಲಿ ಹುದ್ದೆಗಳು 1000. ಬನ್ನಿ ಡೀಟೇಲ್ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾವು ಮಾಡುವಂಥ ವಿಡಿಯೋಗಳ ಲೇಟೆಸ್ಟ್ ನೋಟಿಫಿಕೇಷನ್ ತಮಗೆ ಬರುತ್ತೆ ಅಂತ ಹೇಳ್ತಾ, ತಾವು ಇಲ್ಲಿ ಗಮನಿಸಬಹುದು, ತಾವು ಗ್ರಾಮ ಆಡಳಿತ ಅಧಿಕಾರಿಗಳು ವೇತನ ಶ್ರೇಣಿ ಬಂದುಬಿಟ್ಟು 21,400. ಇದು ಬೇಸಿಕ್ ಪೇಮೆಂಟ್ ಇರುತ್ತೆ. ಇದಕ್ಕೆ DA HR ಎಲ್ಲವೂ ಕೂಡ ಆಮೇಲೆ ಆ್ಯಡ್ ಆಗುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಬಂದುಬಿಟ್ಟು PUC ಆರ್ ಈಕ್ವಲೆಂಟ್ ಅಂತ ಇದೆ. ಈಕ್ವಲೆಂಟ್ ಇರ್ತಕ್ಕಂಥದ್ದು ತಾವು ನೋಡಬಹುದು. ಪಿಂಚಣಿ ಸೌಲಭ್ಯ ಬಂದುಬಿಟ್ಟು ಪಿಂಚಣಿಯು ಹೊಸ ಪಿಂಚಣಿ ಆಗಿರುತ್ತೆ, ಅಂದರೆ NPS ಇರುತ್ತೆ. NPS ಪಿಂಚಣಿ ಇರುತ್ತೆ. ವಯಸ್ಸು ತಾವಿಲ್ಲಿ ಅಬ್ಸರ್ವ್ ಮಾಡಬಹುದು, 35 ವರ್ಷ, 38 ವರ್ಷ ಮತ್ತು 40 ವರ್ಷ. ಕನಿಷ್ಠ 18 ವರ್ಷ ವಯಸ್ಸು. ಅಪ್ಲಿಕೇಶನ್ ನೋಡಿ ಸ್ಟಾರ್ಟ್ ಆಗ್ತಕ್ಕಂಥದ್ದು 3 ಅಂದರೆ ಏಪ್ರಿಲ್ 4 ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ, 3 ಏಪ್ರಿಲ್ಗೆ ಮುಕ್ತಾಯವಾಗುತ್ತೆ. ಅಂದರೆ ಮಾರ್ಚ್ಗೆ ಸ್ಟಾರ್ಟ್ ಆಗಿ ಏಪ್ರಿಲ್ 3ನೇ ತಾರೀಕು ಏನಾಗುತ್ತೆಪ್ಪ ಅಂತಂದರೆ ಎಂಡ್ ಆಗುತ್ತೆ. ನೋಡಿ, ತಾವು ಅರ್ಜಿ ಶುಲ್ಕ ಕೂಡ ಇಲ್ಲಿ ಗಮನಿಸಬಹುದು. 750 ರೂಪಾಯಿ ಮತ್ತು 500 ರೂಪಾಯಿ ಇರುತ್ತೆ. ಪರೀಕ್ಷಾ ವಿಧಾನ ಬಂದುಬಿಟ್ಟು ಆಫ್ಲೈನ್ ಎಕ್ಸಾಮ್ ಇರುತ್ತೆ. OMR ಶೀಟ್ ಕೊಡ್ತಾರೆ. ಸಿಲೆಬಸನ್ನು ತಾವಿಲ್ಲಿ ಗಮನಿಸಬಹುದು. ಏನಪ್ಪ ಅಂತಂದರೆ, ಮೊದಲು ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ, ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆನ ಪಾಸ್ ಆಗಬೇಕು, 150ಕ್ಕೆ 50 ಅಂಕಗಳನ್ನ ಪಡಿಬೇಕು. ದಟ್ಸ್ ಇಟ್. ಅದಾದ ನಂತರ ಆ ಒಂದು ಪರೀಕ್ಷೆ ಅಂಕಗಳನ್ನು ನಿಮಗೆ ಇಲ್ಲಿ ಹುದ್ದೆಗೆ ಪರಿಗಣನೆ ಮಾಡೋದಿಲ್ಲ. ಅಂದರೆ ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗೋದಿಲ್ಲ. ಅದು ಮೆರಿಟ್ಗೆ ಹಿಡಿಯೋದಿಲ್ಲ. ಹಿಡಿತಕ್ಕಂಥದ್ದು 2 ಪತ್ರಿಕೆ 1 ಮತ್ತು ಪತ್ರಿಕೆ 2ರದು. ಆಮೇಲೆ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ಅಂದರೆ ಪ್ರತಿ ತಪ್ಪಾದ ಉತ್ತರಕ್ಕೆ 0.25 ಮೈನಸ್ ಮಾಡ್ತಾರೆ. ತಾವು ಇಲ್ಲಿ ಹುದ್ದೆಗಳ ವರ್ಗೀಕರಣ ನೋಡಬಹುದು. ಏನಪ್ಪ ಅಂತಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಈ ರೀತಿಯಾಗಿದೆ. ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ ಈ ರೀತಿಯಾಗಿದೆ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಂದೇ ಮಾತರಂ.